ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಮರ್ಸ್ ಪೇಪರಿನ ಯೂನಿಟ್ 7 ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಚಾಪ್ಟರಲ್ಲಿರುವಂಥ ಮೊದಲನೇ ಕಾನ್ಸೆಪ್ಟ್ ಬಂದು ಓವರ್ವ್ಯೂ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಇಲ್ಲಿ ನಾವು ಮೊದಲನೇದಾಗಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫೈನಾನ್ಷಿಯಲ್ ಮಾರ್ಕೆಟ್ಸ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಇದಿಷ್ಟೂ ಸಹ ರೆಗ್ಯುಲೇಟ್ ಆಗಿರುತ್ತೆ. ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮತ್ತೆ ಸಬ್ ಡಿವೈಡ್ ಆಗಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಹೇಳಿ ಡಿವೈಡ್ ಆಗುತ್ತೆ. ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸು, ಫಾರಿನ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್ ಮತ್ತು ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳಿ ಹಲವಾರು ರೀತಿಯಾದ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಇದೆ. ಹಾಗೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಅಂದರೆ ಕೆಲವೊಂದು ಫೈನಾನ್ಷಿಯಲ್ ಸರ್ವಿಸಸ್ ಕೊಡುತ್ತೆ. ಅಂದರೆ ಲೋನ್ಸನ್ನು, ಲೀಸಿಂಗ್ನ, ಹೈಯರ್ ಪರ್ಚೇಸನ್ನು, ಈ ಥರದ ಕೆಲವು ಆ್ಯಕ್ಟಿವಿಟೀಸು ಈ NBFCಗಳು ಮಾಡುತ್ತೆ. ಆದರೆ ಕಂಪ್ಲೀಟ್ ಬ್ಯಾಂಕಿಂಗ್ ಲೈಸೆನ್ಸು ಇವ್ರ ಹತ್ರ ಇರಲ್ಲ. ಇದನ್ನು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂತ ಹೇಳಿ ಕರಿತೀವಿ. ಇದು ಫಸ್ಟ್ ಥಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ. ಆದರೆ ಮುಂದೆಂದು ಫೈನಾನ್ಷಿಯಲ್ ಮಾರ್ಕೆಟ್. ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಅಂದರೆ ದ ಪ್ಲೇಸ್ ವೇರ್ ಫೈನಾನ್ಷಿಯಲ್ ಅಸೆಟ್ಸ್ ಆರ್ ಟ್ರೇಡೆಡ್. ಎಲ್ಲಿ ನಾವು ಫೈನಾನ್ಷಿಯಲ್ ಅಸೆಟ್ಸನ್ನು ಟ್ರೇಡ್ ಮಾಡ್ತೀವೋ ಆ ಪ್ಲೇಸನ್ನು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್ ಇರುತ್ತೆ, ಜೊತೆಯಲ್ಲಿ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟು ಸಹ ಇರುತ್ತೆ. ಇನ್ನು ಮುಂದೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಅಂದರೆ ದ ಫೈನಾನ್ಷಿಯಲ್ ಅಸೆಟ್ಸ್. ಯಾವುದ್ಯಾವುದೋ ಫೈನಾನ್ಷಿಯಲ್ ಅಸೆಟ್ಸ್ ಆಗಿರುತ್ತೆ. ಸ್ಟಾಕ್ಸ್ ಆಗಿರಬಹುದು, ಬಾಂಡ್ಸ್ ಆಗಿರ್ಬೋದು, ಟ್ರೆಷರಿ ಬಿಲ್ಸ್, ಡಿರೈವೇಟಿವ್ಸ್, ಹೀಗೆ ಹಲವಾರು ರೀತಿಯಾದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಇದೆ. ಮುಂದೆ ಫೈನಾನ್ಷಿಯಲ್ ಸರ್ವಿಸಸ್. ಫೈನಾನ್ಷಿಯಲ್ ಸರ್ವಿಸಸ್ ಯಾವುದು ಅಂತ ಅಂದರೆ ದ ಸರ್ವಿಸಸ್ ಆರ್ ದ ಆ್ಯಕ್ಟಿವಿಟೀಸ್ ಆಫರ್ಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಯಾವುದ್ಯಾವುದಾಗಿರ್ಬಹುದು ಅಂತ ಅಂದರೆ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರಬಹುದು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಆಗಿರಬಹುದು, ಕ್ರೆಡಿಟ್ ರೇಟಿಂಗ್, ಡಿಜಿಟಲ್ ಪೇಮೆಂಟ್ ಸಿಸ್ಟಮ್, ಇದೆಲ್ಲದನ್ನು ಸಹ ನಾವು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ದ ಓವರ್ವ್ಯೂ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಇನ್ನು ಮುಂದಿನ ಕಾನ್ಸೆಪ್ಟ್ ಟೈಪ್ಸ್ ಆಫ್ ಬ್ಯಾಂಕ್. ಟೈಪ್ಸ್ ಆಫ್ ಬ್ಯಾಂಕಲ್ಲಿ ಇರುವಂತಹ ಮೊದಲನೇ ಟೈಪು ಕಮರ್ಷಿಯಲ್ ಬ್ಯಾಂಕ್. ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಅಂದರೆ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ accepts deposits and provides loan and offer various financial services to individuals and businesses to make profit. ಅಂತ ಅಂದರೆ ದ ಬ್ಯಾಂಕ್ಸ್ ವಿಚ್ accept deposits and lends loan. ಈ ಒಂದು ಟೈಪ್ಸ್ ಆಫ್ ಬ್ಯಾಂಕನ್ನು ನಾವು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ, ಅಂದರೆ ನಾರ್ಮಲ್ ಬ್ಯಾಂಕ್ಸ್. ಇದರಲ್ಲಿ ಎರಡು ರೀತಿಯಾದ ಟೈಪ್ಸ್ ಇದೆ. ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಇನ್ನೊಂದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಅಂದರೆ ವಿಚ್ ಆರ್ ನ್ಯಾಷನಲೈಸ್ಡ್ ಬೈ ದ ಗವರ್ನಮೆಂಟ್ ಕಡೆಯಿಂದ ಯಾವ್ದು ನ್ಯಾಷನಲೈಸ್ ಆಗಿದೆ ಹಾಗೆ ಮೇಜರ್ ಸ್ಟೇಕು ಗವರ್ಮೆಂಟ್ ಕಡೆ ಇದ್ದರೆ ಅದನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ SBI ಆಗಿರಬಹುದು, BOB ಅಂದರೆ ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಇದೆಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಇನ್ನು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಂತ ಅಂದರೆ ದೀಸ್ ಆರ್ ಓನ್ಡ್ ಬೈ ಪ್ರೈವೇಟ್ ಇಂಡಿವಿಜುವಲ್ಸ್ ಆರ್ ಬಿಸ್ನೆಸಸ್. ಕೆಲವೊಂದು ಪ್ರೈವೇಟ್ ಇಂಡಿವಿಜುವಲ್ಸ್ ಅಥವಾ ಬಿಸ್ನೆಸ್ ಓನ್ ಆಗಿರುವಂತಹ ಬ್ಯಾಂಕ್ಸನ್ನು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ICICI ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರಬಹುದು, ಇದೆಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿಗಿರುವಂಥ ಎಕ್ಸಾಂಪಲ್ಸ್. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು ರೀಜನಲ್ ರೂರಲ್ ಬ್ಯಾಂಕ್ಸ್. ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಅಂದರೆ ಇದು ಗೌರ್ಮೆಂಟ್ ಓನ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿದೆ. ಆದರೆ ಇವು ಕೆಲವೊಂದು ಬ್ಯಾಂಕಿಂಗ್ ಫೆಸಿಲಿಟೀಸ್ನ ಮತ್ತು ಕ್ರೆಡಿಟ್ ಫೆಸಿಲಿಟೀಸ್ನ ರೂರಲ್ ಏರಿಯಾಸ್ಗೆ ಮಾತ್ರ ಕೊಡ್ತವೆ. ಇಲ್ಲಿ ಯಾರ್ಯಾರನ್ನು ಫೋಕಸ್ ಮಾಡ್ತಾರೆ ಅಂತ ಅಂದರೆ ಸ್ಮಾಲ್ ಫಾರ್ಮರ್ಸನ್ನು, ಲೇಬರ್ಸ್ನ, ಆರ್ಟಿಷಿಯನ್ಸ್ನ, ಹಾಗೆ ಸ್ಮಾಲ್ ಎಂಟರ್ಪ್ರಿನರ್ಸ್ನ ಮತ್ತು ರೂರಲ್ ಎಕಾನಮಿಯನ್ನು ಬೂಸ್ಟ್ ಮಾಡೋದಕ್ಕೋಸ್ಕರನೇ ಈ ರೀಜನಲ್ ರೂರಲ್ ಬ್ಯಾಂಕ್ಸ್ ಅನ್ನೋದು ಎಸ್ಟಾಬ್ಲಿಷ್ ಆಗಿದೆ. ಇದಕ್ಕೆ ಎಕ್ಸಾಂಪಲ್ ಯಾವುದ್ಯಾವುದಪ್ಪ ಅಂತ ಅಂದರೆ ಅರುಣಾಚಲ್ ಪ್ರದೇಶ್ ರೂರಲ್ ಬ್ಯಾಂಕ್ ಆಗಿರ್ಬೋದು, ಛತ್ತೀಸ್ಗಢ ರಾಜ್ಯ ಗ್ರಾಮೀಣ್ ಬ್ಯಾಂಕ್ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಗ್ರಾಮೀಣ್ ಬ್ಯಾಂಕ್, ಈ ಥರದ ಗ್ರಾಮೀಣ ಬ್ಯಾಂಕ್ ಅಂತ ಯಾವುದಾದಿರುತ್ತೋ ಅದನ್ನು ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು ಫಾರಿನ್ ಬ್ಯಾಂಕ್ಸ್. ಫಾರಿನ್ ಬ್ಯಾಂಕ್ಸ್ ಅಂತ ಅಂದರೆ ಆಬ್ವಿಯಸ್ಲಿ ನೇಮಲ್ಲೇ ಇದೆ, ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಯಾವುದರ ಹೆಡ್ ಕ್ವಾರ್ಟರ್ಸ್ ಬಂದು ಬೇರೆ ಕಂಟ್ರಿಯಲ್ಲಿರುತ್ತೆ ಆದರೆ ನಮ್ಮ ಕಂಟ್ರಿಯಲ್ಲಿ ಆಪರೇಷನ್ ನಡೆಸ್ತಾ ಇರ್ತಾವೋ ಅದನ್ನು ಫಾರಿನ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ಈ ಫಾರಿನ್ ಬ್ಯಾಂಕ್ಸಿಗೆ ಎಕ್ಸಾಂಪಲ್ ಬಂದು
HSBC ಬ್ಯಾಂಕ್ ಆಗಿರ್ಬೋದು, ಸಿಟಿ ಬ್ಯಾಂಕ್ ಆಗಿರ್ಬೋದು, ಡೆಸ್ಟಿಚ್ ಬ್ಯಾಂಕ್ ಆಗಿರ್ಬೋದು, DBS ಬ್ಯಾಂಕ್, ಹಾಗೆ ಬ್ಯಾಂಕ್ ಆಫ್ ಅಮೇರಿಕಾ, ಇದೆಲ್ಲನೂ ಸಹ ಫಾರಿನ್ ಬ್ಯಾಂಕ್ಸಿಗೆ ಎಕ್ಸಾಂಪಲ್ಸು. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು ಕೋಆಪರೇಟಿವ್ ಬ್ಯಾಂಕ್ಸ್. ಕೋಆಪರೇಟಿವ್ ಬ್ಯಾಂಕ್ಸನ್ನು ನಾವು ಮೆಂಬರ್ ಓನ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಕರಿತೀವಿ. ಯಾಕಂದರೆ ಇಲ್ಲಿ ಯಾವುದೇ ಫೈನಾನ್ಷಿಯಲ್ ಸರ್ವಿಸನ್ನು, ಬ್ಯಾಂಕಿಂಗ್ ಸರ್ವಿಸನ್ನು ಕೊಡೋದು ಆ ಕೋಆಪರೇಟಿವ್ ಬ್ಯಾಂಕಿನ ಮೆಂಬರ್ಸಿಗೆ ಮಾತ್ರ. ಅಲ್ಲಿರುವಂಥ ಲೋಕಲ್ ಕಮ್ಯುನಿಟಿಯನ್ನು ಫೋಕಸ್ ಮಾಡಿ ಅವರ ಮ್ಯೂಚುವಲ್ ಬೆನಿಫಿಟಿಗೋಸ್ಕರನೇ ಈ ಒಂದು ಕೋಆಪರೇಟಿವ್ ಬ್ಯಾಂಕ್ಸ್ ಅನ್ನೋದು ಎಸ್ಟಾಬ್ಲಿಷ್ ಆಗಿರುತ್ತೆ. ಇದಿಷ್ಟು ಟೈಪ್ಸ್ ಆಫ್ ಬ್ಯಾಂಕ್ ಬಗ್ಗೆ ಆಗಿತ್ತು. ಇನ್ನು ಮುಂದಿನ ಕಾನ್ಸೆಪ್ಟ್ RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಅನ್ನೋದು ಇಂಡಿಯಾದ ಸೆಂಟ್ರಲ್ ಬ್ಯಾಂಕ್ ಆಗಿದೆ. ಇದೇನು ಮಾಡುತ್ತಪ್ಪ ಅಂದರೆ ಇಟ್ ಪ್ರೈಮರಿಲಿ ಮ್ಯಾನೇಜಸ್ ದ ಮಾನಿಟರಿ ಪಾಲಿಸಿ ಟು ಅಚೀವ್ ಪ್ರೈಸ್ ಸ್ಟೆಬಿಲಿಟಿ ಆ್ಯಂಡ್ ಎಕನಾಮಿಕ್ ಗ್ರೋತ್ ಬೈ ಕಂಟ್ರೋಲಿಂಗ್ ಮನಿ ಸಪ್ಲೈ, ಕ್ರೆಡಿಟ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್. ಇಲ್ಲಿ RBI ಅನ್ನುವಂಥದ್ದು ದೇಶದ ಮನಿ ಸಪ್ಲೈಗೆ ಮತ್ತು ಪ್ರೈಸ್ ಸ್ಟೆಬಿಲಿಟಿ ಅಚೀವ್ ಮಾಡೋಕ್ಕೋಸ್ಕರ ಕೆಲವೊಂದು ಕಂಟ್ರೋಲಿಂಗ್ ಮೆಷರ್ಸ್ ಲೈಕ್ ಕ್ರೆಡಿಟ್ ರೇಟು, ಇಂಟ್ರೆಸ್ಟ್ ರೇಟ್ ಇದನ್ನೆಲ್ಲ ಯೂಸ್ ಮಾಡುತ್ತೆ RBI ಅನ್ನೋದು. RBI ಇನ್ಕ್ಲೂಡ್ ಕರೆನ್ಸಿ ಇಶ್ಯೂವರ್ ಆಗಿರುತ್ತೆ, ಹಾಗೆ ಫೈನಾನ್ಷಿಯಲ್ ಸಿಸ್ಟಮಿನ ರೆಗ್ಯುಲೇಟರ್ ಅಂತ ಹೇಳಿ ಹೇಳ್ಬೋದು, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜರ್ ಅಂತ ಹೇಳಿ ಹೇಳ್ಬೋದು. RBIನ ರೋಲನ್ನು ಮತ್ತು ಬ್ಯಾಂಕರ್ಸ್ ಟು ದ ಗವರ್ಮೆಂಟಿಗೆ ಬ್ಯಾಂಕರ್ ಆಗಿರುತ್ತೆ. ಜೊತೆಯಲ್ಲಿ ಡೆವಲಪರ್ ಆಫ್ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಹಾಗೆ ಒಂದೇ ವರ್ಡಲ್ಲಿ ಹೇಳಬೇಕು ಅಂತ ಅಂದರೆ ಕಂಟ್ರಿಯ ಓವರಾಲ್ ಫೈನಾನ್ಷಿಯಲ್ ಮತ್ತು ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡೋದು RBI ಅಂತ ಹೇಳ್ಬೋದು. RBIನ ಫಂಕ್ಷನ್ಸ್ ಏನೇನು ಅಂತ ನೋಡೋದಾದರೆ ಮಾನಿಟರಿ ಅಥಾರಿಟಿ ಅಂತ ಅಂದರೆ ಇಲ್ಲಿ RBI ಫಾರ್ಮುಲೇಟ್ ಮಾಡುತ್ತೆ, ಇಂಪ್ಲಿಮೆಂಟ್ ಮಾಡುತ್ತೆ, ಹಾಗೆ ಮಾನಿಟರಿ ಪಾಲಿಸಿ ಬಗ್ಗೆ ಹೀಗೆ ಮಾನಿಟರಿ ಪಾಲಿಸಿಯನ್ನು ರೆಗ್ಯುಲೇಟ್ ಮಾಡಿ ಗ್ರೋತಿಗೆ ಸಪೋರ್ಟ್ ಮಾಡೋದು RBIನ ಫಂಕ್ಷನ್ ಆಗಿರುತ್ತೆ. ಇನ್ನು ಮುಂದಿನದ್ದು ರೆಗ್ಯುಲೇಟರ್ ಆ್ಯಂಡ್ ಸೂಪರ್ವೈಸರ್ ಅಂದರೆ ಬ್ಯಾಂಕ್ಸಿಗೆ ರೂಲ್ಸನ್ನು ಸೆಟ್ ಮಾಡೋದು, ಡೆಪಾಸಿಟರ್ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡೋದು, ಒಂದು ಸ್ಟೇಬಲ್ ಆಗಿರುವಂಥ ಕಾಸ್ಟ್ ಎಫೆಕ್ಟಿವ್ ಫೈನಾನ್ಷಿಯಲ್ ಸಿಸ್ಟಮನ್ನು ರೆಗ್ಯುಲೇಟ್ ಮಾಡೋದೇನೇನೇ RBIನ ಮತ್ತೊಂದು ಫಂಕ್ಷನ್. ಮುಂದೆ ಇಶ್ಯೂಯರ್ ಆಫ್ ಕರೆನ್ಸಿ ಅಂತ ಅಂದರೆ ಇಟ್ ಮ್ಯಾನೇಜಸ್ ದ ಡಿಸೈನ್, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಕರೆನ್ಸಿ ಆ್ಯಂಡ್ ನೋಟ್ಸ್ ಆ್ಯಂಡ್ ಕಾಯಿನ್ಸ್ ಇನ್ ಇಂಡಿಯಾ. ಕಂಟ್ರಿಯಲ್ಲಿ ಇಶ್ಯೂ ಆಗುವಂಥ ಕರೆನ್ಸಿ, ಅದರ ಡಿಸೈನು, ಪ್ರೊಡಕ್ಷನ್ ಎಷ್ಟಾಗಬೇಕು, ಡಿಸ್ಟ್ರಿಬ್ಯೂಷನ್ ಎಷ್ಟಾಗಬೇಕು, ಹಾಗೇನೇ ಅದರ ಡಿಸ್ಟ್ರಕ್ಷನ್ನು, ಇದೆಲ್ಲದಕ್ಕೂ ಸಹ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫ್ರೇಮ್ ಮಾಡೋದು RBI. ಮುಂದೆ ಮ್ಯಾನೇಜರ್ ಆಫ್ ಫಾರಿನ್ ಎಕ್ಸ್ಚೇಂಜಿನ ಮ್ಯಾನೇಜ್ಮೆಂಟ್ ಬಗ್ಗೆ, ಎಕ್ಸ್ಟರ್ನಲ್ ಟ್ರೇಡ್ ಬಗ್ಗೆ, ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಎಲ್ಲನೂ ಕಂಪ್ಲೀಟ್ ಅಥಾರಿಟಿ ಇರೋದು RBIಗೆ. ಮುಂದೆ ಬ್ಯಾಂಕರ್ ಟು ಗೌರ್ಮೆಂಟ್ ಅಂತ ಹೇಳಿ ಕರಿತೀವಿ. ಗೌರ್ಮೆಂಟು ತನ್ನ ಪಬ್ಲಿಕ್ ಡೆಟನ್ನು ಮ್ಯಾನೇಜ್ ಮಾಡಬೇಕಾದ್ರೆ ಈ ಒಂದು RBI ಅನ್ನೋದು ಒಂದು ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಅಂತಂದರೆ ಕಮರ್ಷಿಯಲ್ ಬ್ಯಾಂಕ್ಸಿಗೇನೆ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತಲೂ ಸಹ ನಾವು RBIನ ಕರಿತೀವಿ. ಯಾಕಂದರೆ ಬ್ಯಾಂಕ್ಸ್ಗಳಿಗೇನೆ ಬ್ಯಾಂಕರ್ ಆಗಿರೋದು RBI. ಇನ್ನು ಮುಂದೆ ಮಾನಿಟರಿ ಪಾಲಿಸಿ ಮ್ಯಾನೇಜ್ಮೆಂಟ್ ಅನ್ನುವಂಥ ಕಾನ್ಸೆಪ್ಟ್ ಇದೆ. RBI ಮಾನಿಟರಿ ಪಾಲಿಸಿನ ಹೇಗೆ ಮ್ಯಾನೇಜ್ ಮಾಡುತ್ತಪ್ಪ ಅಂತ ನೋಡೋಣ. ಮೊದಲನೇದಾಗಿ ಮಾನಿಟರಿ ಪಾಲಿಸಿ ಮ್ಯಾನೇಜ್ಮೆಂಟ್ ಯಾಕೆ ಮಾಡಬೇಕು ಅಂದರೆ ಅದರ ಆಬ್ಜೆಕ್ಟಿವ್ ಏನು ಅಂತ ಅಂದರೆ ಕಂಟ್ರಿಯಲ್ಲಿ ಪ್ರೈಸ್ ಸ್ಟೆಬಿಲಿಟಿನ ತರೋದಕ್ಕೆ, ಹಾಗೆ ಒಂದು ಗ್ರೋತನ್ನು, ಕಂಟ್ರಿಯ ಎಕನಾಮಿಕ್ ಗ್ರೋತ್ ಆಗಬೇಕು ಅಂತ ಅಂದರೆ ಮಾನಿಟರಿ ಪಾಲಿಸಿ ಸ್ಟೇಬಲ್ ಆಗಿರಬೇಕು. ಇದಕ್ಕೆ ಇದು ಯಾವ್ಯಾವ್ದು ರೀತಿಯಾದ ಟೂಲ್ಸನ್ನು ಯೂಸ್ ಮಾಡುತ್ತೆ ಅಂದರೆ ರೆಪೋ ರೇಟ್ ಅಂತ ಅಂದರೆ ರೇಟ್ ಅಟ್ ವಿಚ್ ಬ್ಯಾಂಕ್ಸ್ ಬಾರೋ ಫ್ರಮ್ RBIಯಿಂದ ಲೋನ್ ತೊಗೊಂಡೋದಾಗ ಬ್ಯಾಂಕ್ಸು ಎಷ್ಟು ರೇಟ್ ಆಫ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೋ ಅದನ್ನು ರೆಪೋ ರೇಟ್ ಅಂತ ಹೇಳಿ ಕರಿತೀವಿ. ಇನ್ನು ಮುಂದೆ ಕ್ಯಾಶ್ ರಿಸರ್ವ್ ರೇಷಿಯೋ, ಪರ್ಸೆಂಟೇಜ್ ಆಫ್ ಡೆಪಾಸಿಟ್ಸ್ ಬ್ಯಾಂಕ್ ಮಸ್ಟ್ ಹೋಲ್ಡ್ ವಿತ್ RBI. ಇರುವಂಥ ಕಮರ್ಷಿಯಲ್ ಬ್ಯಾಂಕು RBIಯಲ್ಲಿ ಒಂದು ಸರ್ಟೆನ್ ಪರ್ಸೆಂಟ್ ಆಫ್ ಡೆಪಾಸಿಟ್ಸ್ನ ಇಡಬೇಕಾಗುತ್ತೆ. ಆ ರಿಸರ್ವ್ಸನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಇನ್ನು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಅಂದರೆ ಬ್ಯಾಂಕ್ಸ್ ಹೋಲ್ಡಿಂಗ್ ಲಿಕ್ವಿಡ್ ಅಸೆಟ್ಸ್. ಕ್ಯಾಶ್ ಜೊತೆಯಲ್ಲಿ ಕೆಲವೊಂದು ಲಿಕ್ವಿಡ್ ಅಸೆಟ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಬ್ಯಾಂಕ್ಸು, ಅದನ್ನು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿ ಕರಿತೀವಿ. ಇದೆಲ್ಲ ರೀತಿಯಾದಂತಹ ಒಂದು ಮಾನಿಟರಿ ಪಾಲಿಸಿಗಳನ್ನು ಮ್ಯಾನೇಜ್ ಮಾಡೋದು RBIನ ಮುಖ್ಯ ಉದ್ದೇಶ ಆಗಿದೆ. ಇದಿಷ್ಟುನು RBI ಬಗ್ಗೆ ಆಗಿತ್ತು.
ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಇನ್ ಇಂಡಿಯಾ. ಅದರಲ್ಲಿ ಬರುವಂತಹ ಮೊದಲನೇದು ಬೇಸಲ್ ನಾರ್ಮ್ಸ್. ಬೇಸಲ್ ನಾರ್ಮ್ಸ್ ಅಂತ ಅಂದರೆ ಇವು ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆಗಿದೆ. ಇದನ್ನು ಇಶ್ಯೂ ಮಾಡಿರೋದು ಯಾವುದಪ್ಪ ಅಂತ ಅಂದರೆ ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ ಅಂದರೆ BCBS ಅವರು ಈ ಒಂದು ಬೇಸಲ್ ನಾರ್ಮ್ಸನ್ನು ಇಶ್ಯೂ ಮಾಡಿದ್ದಾರೆ. ಇದರಲ್ಲಿ ಬರೋದಾದಂಥ ಮೊದಲನೇ ಬೇಸಲ್ ಅಂದರೆ ಬೇಸಲ್ 1 ರೂಲ್ ಏನಿದೆ, ಇದು 1988 ಇಶ್ಯೂ ಆಗಿರೋದು. ಇದರ ಫೋಕಸ್ ಬಂದು ಕ್ರೆಡಿಟ್ ರಿಸ್ಕನ್ನು ಕಡಿಮೆ ಮಾಡೋದಕ್ಕೆ. ಇದಕ್ಕೆ ಏನು ಮಾಡಬೇಕಂದ್ರೆ ಬ್ಯಾಂಕ್ಸ್ ಅವರು ಮಿನಿಮಮ್ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂದರೆ CAR 8% ಇಟ್ಕೊಂಡಿರಬೇಕಾಗುತ್ತೆ. ಇನ್ನು ಬೇಸಲ್ 2 ಅನ್ನೋದು 2004 ಇಶ್ಯೂ ಆಯಿತು. ಇದರ ಫೋಕಸ್ಸು ರಿಸ್ಕ್ ಸೆನ್ಸಿಟಿವಿಟಿ ಬಗ್ಗೆ. ಇಲ್ಲಿ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸನ್ನು ಇಟ್ಕೊಂಡಿರ್ಬೇಕಂತೆ. ಅಂದರೆ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಕ್ರೆಡಿಟ್ ರಿಸ್ಕ್ ಪ್ಲಸ್ ಮಾರ್ಕೆಟ್ ರಿಸ್ಕ್ ಪ್ಲಸ್ ಆಪರೇಷನಲ್ ರಿಸ್ಕ್, ಇದೆಲ್ಲನೂ ನೋಡ್ಕೊಂಡಿರಬೇಕಾಗುತ್ತೆ. ಹಾಗೆ ಮಾರ್ಕೆಟ್ ಡಿಸಿಪ್ಲಿನ್ ಬಗ್ಗೆ ಅವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಿದೆ ಅದನ್ನು ಪಬ್ಲಿಕ್ಕಿಗೆ ಡಿಸ್ಕ್ಲೋಸ್ ಮಾಡಬೇಕು ವಿತ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳಿ ಈ ಒಂದು ಬೇಸಲ್ ನಾರ್ಮ್ 2 ಹೇಳುತ್ತೆ. ಬೇಸಲ್ ನಾರ್ಮ್ 3 2010 ಇಶ್ಯೂ ಆಯಿತು. ಇದು ಲಿಕ್ವಿಡಿಟಿ ಮತ್ತು ಕ್ಯಾಪಿಟಲ್ ಬಫರ್ ಬಗ್ಗೆ ಮಾತಾಡುತ್ತೆ. ಬ್ಯಾಂಕ್ಸು ಅವರ ಲಿಕ್ವಿಡಿಟಿನ ಇಂಪ್ರೂವ್ ಮಾಡ್ಕೊಳ್ಬೇಕು ಮತ್ತು ಲೆವರೇಜ್ ಕಂಟ್ರೋಲ್ ಇರಬೇಕು, ಹಾಗೆ ಕ್ಯಾಪಿಟಲ್ ಸ್ಟ್ರೆಂತನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಬೇಸಲ್ ನಾರ್ಮ್ 3 ಹೇಳುತ್ತೆ. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು ರಿಸ್ಕ್ ಮ್ಯಾನೇಜ್ಮೆಂಟ್. ಬ್ಯಾಂಕ್ಸ್ಗಳು ಸೆವೆರಲ್ ರಿಸ್ಕನ್ನು ಫೇಸ್ ಮಾಡ್ತವೆ. ಅದು ಯಾವ್ಯಾವ ಟೈಪ್ ಆಫ್ ರಿಸ್ಕ್ ಅಂತ ಅಂದರೆ ಕ್ರೆಡಿಟ್ ರಿಸ್ಕ್ ಅಂತ ಅಂದರೆ ಬಾರೋವರ್ಸ್ ಫೇಲ್ ಟು ರೀಪೇ ಏನು ಅಮೌಂಟನ್ನು ತೊಗೊಂಡಿರ್ತಾರೆ ಆ ಅಮೌಂಟನ್ನು ಪೇ ಮಾಡೋದ್ರಲ್ಲಿ ಬಾರೋವರ್ಸ್ ಫೇಲ್ ಆಗ್ತಾರೆ. ಇನ್ನೊಂದು ಮಾರ್ಕೆಟ್ ರಿಸ್ಕ್ ಅನ್ನೋದು ಯಾವಾಗ ರೈಸ್ ಆಗುತ್ತೆ ಅಂತ ಅಂದರೆ ವೆನ್ ಲಾಸ್ ಡ್ಯೂ ಟು ಮಾರ್ಕೆಟ್ ಚೇಂಜಸ್, ಮಾರ್ಕೆಟಲ್ಲಿ ಚೇಂಜ್ ಆದಾಗ ಲಾಸ್ ಅರೈಸ್ ಆಗುತ್ತೆ, ಅದನ್ನು ಮಾರ್ಕೆಟ್ ರಿಸ್ಕ್ ಅಂತೀವಿ. ಆಪರೇಷನಲ್ ರಿಸ್ಕ್ ಅರೈಸ್ ಆಗುತ್ತೆ, ಅದು ಇಂಟರ್ನಲ್ ಫೇಲ್ಯೂರ್ಸಿಂದ ಅಲ್ಲಿ ಏನೋ ಕೆಲವೊಂದು ಕಾರಣಗಳಿಂದ ಫೇಲ್ಯೂರ್ಸ್ ಆದಾಗ ಆಪರೇಷನಲ್ ರಿಸ್ಕು ಅರೈಸ್ ಆಗುತ್ತೆ. ಇನ್ನೊಂದು ಲಿಕ್ವಿಡಿಟಿ ರಿಸ್ಕ್ ಅಂದರೆ ಇನ್ಎಬಿಲಿಟಿ ಟು ಪೇ ಡೆಪಾಸಿಟ್ಸ್ ಆನ್ ಟೈಮ್. ಪಬ್ಲಿಕ್ ಡೆಪಾಸಿಟ್ಸ್ನ ಅವ್ರಿಗೆ ಪೇ ಮಾಡೋಕ್ಕೆ ಆಗದಲೇ ಇಲ್ದಾಗ ಆ ಇನ್ನೆಬಿಲಿಟಿ ಸಿಚುವೇಷನನ್ನು ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ಅಂದರೆ ಚೇಂಜಸ್ ಇನ್ ಇಂಟ್ರೆಸ್ಟ್ ರೇಟ್ಗಳು ಚೇಂಜ್ ಆದಾಗ ಬ್ಯಾಂಕಿಗೆ ಒಂದು ರಿಸ್ಕ್ ಅರೈಸ್ ಆಗುತ್ತೆ. ಹಾಗಾದರೆ ಈ ರಿಸ್ಕನ್ನು ಹೇಗೆ ಮ್ಯಾನೇಜ್ ಮಾಡೋದಪ್ಪ ಅಂತ ಅಂದರೆ ಡೈವರ್ಸಿಫಿಕೇಷನ್ ಮಾಡೋದ್ರಿಂದ, ಕ್ರೆಡಿಟ್ ಅಪ್ರೈಸಲ್ ಮತ್ತು ಕ್ರೆಡಿಟ್ ರೇಟಿಂಗ್ ಸಿಸ್ಟಮ್ ಮಾಡಿದಾಗ, ಮತ್ತು ಲೋನ್ಸ್ ಕೊಟ್ಟಾಗ ಕೊಲ್ಯಾಟ್ರಲ್ ಅಥವಾ ಸೆಕ್ಯೂರಿಟೀಸನ್ನು ಇಡಿಸ್ಕೊಂಡಾಗ, ಇನ್ಶೂರೆನ್ಸ್ ಮಾಡಿದಾಗ, ಇಂಟರ್ನಲ್ ಆಡಿಟ್ ಮಾಡಿದಾಗ ಮತ್ತು ಸಿನಾರಿಯೋ ಅನಾಲಿಸಿಸ್ ಮಾಡೋದ್ರಿಂದ ರಿಸ್ಕನ್ನು ಮ್ಯಾನೇಜ್ ಮಾಡಬಹುದು. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಎ ಲೋನ್ ಬಿಕಮ್ಸ್ ಆನ್ NPA ವೆನ್ ಇಂಟ್ರೆಸ್ಟ್ ಆರ್ ಪ್ರಿನ್ಸಿಪಲ್ ಇಸ್ ಓವರ್ ಡ್ಯೂ ಫಾರ್ ಮೋರ್ ದೆನ್ 90 days. ನಾವು ಬ್ಯಾಂಕು ಒಂದು ಕಂಪನಿಗೆ ಆಗಿರ್ಬೋದು ಅಥವಾ ಒಂದು ಇಂಡಿವಿಜುವಲ್ಗೆ ಆಗಿರ್ಬೋದು ಲೋನನ್ನು ಕೊಟ್ಟಿರುತ್ತೆ. ಆ ಲೋನನ್ನು ಕೊಟ್ಟು ವಿತಿನ್ 3 ಮಂತ್ಸ್ ಮೇಲೂ ಪ್ರಿನ್ಸಿಪಲ್ ಆಗಲಿ ಇಂಟ್ರೆಸ್ಟ್ ಆಗಲಿ ಅವ್ರು ಪೇಮೆಂಟ್ ಮಾಡಲಿಲ್ಲ ಅಂದರೆ ಆ ಥರದ ಲೋನ್ಸನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿ ನಾವು ಕರಿತೀವಿ. ಇದು ಬ್ಯಾಂಕ್ ಮೇಲೆ ಏನು ಇಂಪ್ಯಾಕ್ಟ್ ಮಾಡುತ್ತಪ್ಪ ಅಂತ ಅಂದರೆ ಬ್ಯಾಂಕ್ ಅವರ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ, ಲೆಂಡಿಂಗ್ ಎಬಿಲಿಟಿ ಅನ್ನೋದು ಕಡಿಮೆ ಆಗುತ್ತೆ, ಹಾಗೆ ನೆಗೆಟಿವ್ ರೆಪ್ಯುಟೇಷನ್ ಕ್ರಿಯೇಟ್ ಆಗುತ್ತೆ ಬ್ಯಾಂಕ್ ಮೇಲೆ, ಮತ್ತು ಕಸ್ಟಮರ್ ಟ್ರಸ್ಟು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಇದಿಷ್ಟು ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋದಲ್ಲಿ ನಾವು ಓವರ್ವ್ಯೂ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್, ಟೈಪ್ಸ್ ಆಫ್ ಬ್ಯಾಂಕ್, RBI ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಫೈನಾನ್ಷಿಯಲ್ ಮಾರ್ಕೆಟ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಹೀಗೆ ಹಲವಾರು ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆ ವಿಡಿಯೋಗೋಸ್ಕರ ನೀವು ಕಾಯ್ತಾ ಇರಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.